ನಮ್ಮ ಈ ಕ್ಲಾಸ್ ರೂಮ್ ಸೀಟಿಂಗ್ ಅರೇಂಜ್ಮೆಂಟ್ಸ್ ಅನ್ನು ಕೂಡ ಸ್ವಲ್ಪ ಕ್ರಿಯೇಟಿವ್ ಮಾಡೋ ಪ್ರಯತ್ನ ಮಾಡಿದ್ದೇವೆ. ನಮ್ಮ ಇಲ್ಲಿ ನೋಡಿ ಇದೊಂದು ಸಣ್ಣ ಟೇಬಲ್ ಮಾಡಿದ್ದೇವೆ. ಇದರಲ್ಲಿ ಇಬ್ಬರು ಮಕ್ಕಳು ಕೂತ್ಕೊಂಡು ಒಂದು ಪೇಯರ್ ವರ್ಕ್ ಮಾಡುವಾಗ ಈ ಜೋಡಿಯಾಗಿ ಕೆಲಸ ಮಾಡೋಕೆ ಸಹಾಯ ಆಗುತ್ತೆ. ಅದೇ 2 ಟೇಬಲ್ ನ ಒಟ್ಟು ಮಾಡಿ ಇಟ್ಕೊಂಡ್ರೆ ಅಲ್ಲಿ 4 ಜನರ ಟೀಮ್ ಆಗಿ ಮಕ್ಕಳು ಎಂಗೇಜ್ ಆಗಿ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ. ಆ 3 ಟೇಬಲ್ ಒಟ್ಟು ಇಟ್ಕೊಂಡು ರೌಂಡ್ ಟೇಬಲ್ ಆಗಿ ಬಿಡ್ತಿದ್ದು ಇಲ್ಲಿ 6 ಮಕ್ಕಳ ಒಂದು ಟೀಮ್ ಆಗಿ, ಅಂದ್ರೆ ಒಂದು ಫ್ಲೆಕ್ಸಿಬಿಲಿಟಿ ಇದೆ ಇದರಲ್ಲಿ. ಅಥವಾ ನಿಮಗೆ ರೌಂಡ್ ಆಗಿ ಆಫರ್ ಇಟ್ಕೊಳ್ಬೇಕಂದ್ರೂ ಕೂಡ ಈ ತರದಲ್ಲಿ ಹೋಲ್ ಕ್ಲಾಸ್ ಆಕ್ಟಿವಿಟಿ ಮಾಡ್ಲಿಕ್ಕೂ ಸಹಾಯ ಆಗುತ್ತೆ. ಇದು ನಾವೇ ಪ್ಲಾನ್ ಮಾಡಿರುವಂತ ಒಂದು ವ್ಯವಸ್ಥೆ ಇದು. ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ಇವತ್ತು ನಾನು ನಮ್ಮೂರು ಉಡುಪಿಯಿಂದ ಸುಮಾರು 35 ಕಿಲೋಮೀಟರ್ ಆಚೆ ಬಂದಿದ್ದೇನೆ. ಒಂದು ಹಳ್ಳಿಗಾಡಿನ ಪ್ರದೇಶ ಇದು. ಕುಂದಾಪುರ ತಾಲೂಕಿನ ಹೆಸ್ಕುತ್ತೂರು ಅಂತ ಒಂದು ಸಣ್ಣ ಊರು. ಇಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಂದಿದೆ. ಈ ಶಾಲೆನಲ್ಲಿ ಇಂಗ್ಲಿಷ್ ಕಲಿಸುವ ರೀತಿಯನ್ನ ನೀವು ನೋಡಿದ್ರೆ ನಿಜಕ್ಕೂ ನಿಬ್ಬೆರಗಾಗ್ತೀರಾ. ನಾನು ಶೂಟಿಂಗ್ ಎಲ್ಲ ಮುಗಿಸಾದ್ಮೇಲೆ ಅನ್ಸಿತ್ತು ನನಗೆ ಈ ತರದ ಪ್ರಯತ್ನ ಮೋಸ್ಟ್ಲಿ ರಾಜ್ಯದಲ್ಲಿಯೇ ಪ್ರಥಮ ಇದ್ದಿರಬಹುದು ಏನು ಅಂತ. ವಾವ್, ಈ ಪ್ರಯತ್ನವನ್ನ ಮಾಡ್ತಾ ಇರುವಂತಹ ಈ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಇತರ ಶಿಕ್ಷಕರು, ಅದರಲ್ಲೂ ವಿಶೇಷವಾಗಿ ಇಲ್ಲಿನ ಇಂಗ್ಲಿಷ್ ಮೇಷ್ಟ್ರು ಅಶೋಕ್ ತೆಕಟ್ಟೆ ಅವರ ಆಸಕ್ತಿ ಮತ್ತು ಇಚ್ಛಾಶಕ್ತಿ ಇದೆಯಲ್ಲ, ಅದು ಬಹಳ ದೊಡ್ಡದು ಅಂತ ನನಗೆ ಅನ್ಸುತ್ತೆ. ಸಮಥಿಂಗ್ ವೆರಿ ರಿಯಲಿ ಯುನೀಕ್ ಅಂಡ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಇವ್ರು ಯಾವ ತರ ಇಂಗ್ಲಿಷ್ ಪಾಠವನ್ನ ಕಲಿಸ್ತಾರೆ ಅನ್ನೋದನ್ನ ನೀವು ಈ ಸ್ಟೋರಿನಲ್ಲಿ ನೋಡಿ. ಇವತ್ತು ಸೆಪ್ಟೆಂಬರ್ 5ನೇ ತಾರೀಕು, ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಎಲ್ಲ ಶಿಕ್ಷಕರಿಗೂ. ಸರ್ ಹೇಳಿ, ಇದೇನಿದು? ಮಕ್ಕಳ ಕಲಿಕೆಯನ್ನು ಅನುಕೂಲಿಸುವಂತ ಕಲಿಕಾ ಸಾಮಗ್ರಿ, ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ ಅಂತ ಕರೀತೇವೆ. ಅವುಗಳನ್ನು ವ್ಯವಸ್ಥಿತವಾಗಿ ಏರಿಯಾ ವೈಸ್ ಇಡುವಂತ ವ್ಯವಸ್ಥೆ ಮಾಡಿದ್ದೇವೆ. ಉದಾಹರಣೆ ನನ್ನ ಕೈಯಲ್ಲಿ ಒಂದು ಇದು ವಾಕ್ಯ ರಚನೆ ಮಾಡ್ಲಿಕ್ಕೆ ಉಪಯೋಗ ಆಗುವಂಥದ್ದು. ಹಾಗೆ ಮಕ್ಕಳೆಲ್ಲ ಆಡ್ತಿರೋದು ನೀವು ಗಮನಿಸಬಹುದು. ಇದೆಲ್ಲ ಮಟೀರಿಯಲ್ಸ್ ಗಳನ್ನ ಬಹಳ ವ್ಯವಸ್ಥಿತವಾಗಿ ಸೆಟ್ ಮಾಡಿದ್ದೇವೆ. ಇದು ಮಕ್ಕಳಿಗೆ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್, ಅಂದ್ರೆ ಆಟಗಳನ್ನ ಆಡ್ತಾ ಖುಷಿ ಪಡ್ತಾ ಕಲಿಕೆಯಲ್ಲಿ ಭಾಗವಹಿಸ ಸಾಧ್ಯ ಆಗುತ್ತೆ. ಅವರ ಕಲಿಕೆಯನ್ನು ಹೆಚ್ಚು ಸುಲಭವಾಗಿಸುತ್ತೆ ಮತ್ತೆ ಹೆಚ್ಚು ಆಕರ್ಷಕವಾಗಿಸುತ್ತೆ. ಆ ಕಾರಣಕ್ಕಾಗಿ ವ್ಯವಸ್ಥಿತವಾಗಿ ಇಂಥ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ ಅನ್ನು ವ್ಯವಸ್ಥೆ ಮಾಡುವಂತ ಪ್ರಯತ್ನ ಮಾಡಿದ್ದೇವೆ. ನೀವೀಗ ಈ ರೂಮನ್ನು ಗಮನಿಸಬಹುದು. ಎಲ್ಲಾ ಕಡೆಯಲ್ಲಿ ನಾವು ಚಾರ್ಟ್ಸ್ ಗಳನ್ನು ಹಾಕಿದ್ದೇವೆ. ಅಂದ್ರೆ ಇಡೀ ರೂಮನ್ನು ಒಂದು ರೆಫರೆನ್ಸ್ ರೂಮ್ ಆಗಿ, ರಿಸೋರ್ಸ್ಫುಲ್ ರೂಮ್ ಆಗಿ ಮಾಡುವಂತ ಪ್ರಯತ್ನ ಮಾಡಿದ್ದೇವೆ. ಪ್ರತಿ ವಾಲಿನಲ್ಲಿ ಸಾಮಾನ್ಯ ಪ್ರೈಮರಿಯಿಂದ ಹೈಸ್ಕೂಲ್ ಅವರಿಗೆ ಏನೆಲ್ಲ ಇಂಗ್ಲಿಷ್ ಮಕ್ಕಳು ಕಲೀಲಿಕ್ಕೆ ಇರ್ತದೆ ಅದನ್ನೆಲ್ಲ ಮಕ್ಕಳ ಡಿಸ್ಪ್ಲೇಗೆ ಮತ್ತೆ ಸುಲಭದಲ್ಲಿ ಸಿಗುವ ಹಾಗೆ ಹಾಕಿದ್ದೇವೆ. ಸುಮ್ಮನೆ ಹಾಕಿ ಬಿಡುವಂಥದ್ದಲ್ಲ, ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಷಯಗಳು ಬಂದಾಗ ಅದನ್ನ ಇಟ್ಕೊಂಡು ಮಕ್ಕಳಿಗೆ ಕಲಿಕೆಯಲ್ಲಿ ಅದನ್ನು ಉಪಯೋಗಿಸ್ಕೊಳ್ತೇವೆ. ಆದ್ರಿಂದ ಮಕ್ಕಳಿಗೆ ಒಂದು ವಿಜುವಲ್ ಸಪೋರ್ಟ್ ಸಿಗುತ್ತೆ. ಇಲ್ಲಿ ವಿಜುವಲ್ ಸಪೋರ್ಟ್ ಸಿಗುವಂಥ ಚಿತ್ರಗಳಿವೆ, ಗ್ರಾಮರ್ ಇದೆ, ವೊಕ್ಯಾಬ್ಯುಲರಿ ಇದೆ, ಪ್ರೊನೌನ್ಸಿಯೇಷನ್ ಇದೆ. ಎಲ್ಲ ಮಕ್ಕಳಿಗೆ ಸುಲಭದಲ್ಲಿ ಸಿಕ್ಕುವ ರೀತಿಯಲ್ಲಿ ಇಡೀ ರೂಮ್ ಅನ್ನ ರಿಸೋರ್ಸ್ಫುಲ್ ಆಗಿ ನಾವು ಪ್ರಯತ್ನ ಮಾಡಿದ್ದೇವೆ. ಹೌದು, ಮತ್ತೆ ಎಲ್ಲೂ ಕೂಡ ನೀವು ಸ್ವಲ್ಪ ಜಾಗ ಬಿಟ್ಟಿಲ್ಲ. ಹೌದು, ಅದು ತುಂಬಾ ಪ್ಲಾನ್ ಆಗಿ ಅದನ್ನ ಆಕ್ಚುಲಿ ಒಂದು ಇಡೀ ರೂಮ್ ಅನ್ನು ಮೊದಲೇ ಪ್ಲಾನ್ ಮಾಡಬೇಕು. ಪ್ಲಾನ್ ಮಾಡಿದಾಗ ಮಾತ್ರ ಈ ತರದಲ್ಲಿ ಎಲ್ಲೂ ಗ್ಯಾಪ್ ಇರೋದು ಹಾಗೆ ಸೆಟ್ ಮಾಡಿ ಸಾಧ್ಯ ಆಗುತ್ತೆ. ಆ ತರ ಪ್ಲಾನ್ ಮಾಡಿದ್ದೇವೆ ನಾವು. ಹಾಗೆ ನಮ್ಮ ಕ್ಲಾಸಲ್ಲಿ ಪ್ರತಿ ಕ್ಲಾಸ್ನಲ್ಲಿ ಕೂಡ ಒಂದು ಓಪನ್ ಲೈಬ್ರರಿ ಇದೆ. ಇಲ್ಲಿ ಕಾಣಿಸ್ಬೋದು ನಿಮಗೆ. ಇದರಲ್ಲಿ ಮಕ್ಕಳಿಗೆ ಅವರೇ ಇದು ಯಾವ್ದು ಲಾಕ್ ಏನಿಲ್ಲ, ಅವರೇ ಪುಸ್ತಕ ತಗೊಳ್ತಾರೆ, ಓದ್ತಾರೆ, ಇಡ್ತಾರೆ. ಆ ತರದ ಓಪನ್ ಆಗಿರೋ ವ್ಯವಸ್ಥೆ ಇದೆ. ಮತ್ತೆ ಅಲ್ಲಿ ಒಂದು ರೀಡಿಂಗ್ ಕಾರ್ನರ್ ಇದೆ. ಅಲ್ಲಿ ಮ್ಯಾಜಿಕ್ ಪಾಟ್ ಅಂತ ಪುಸ್ತಕಗಳು ಮಕ್ಕಳು ಓದ್ತಾ ಇದ್ದಾರೆ. ಮ್ಯಾಜಿಕ್ ಪಾಟ್ ನ ಪುಸ್ತಕಗಳು ಪ್ರತಿ ವಾರ ಬರ್ತದೆ ಮಕ್ಕಳಿಗೆ. ಅಂದ್ರೆ ಟೋಟಲಿ ಅವರಿಗೆ ರೀಡಿಂಗ್, ರೈಟಿಂಗ್, ಲಿಸ್ನಿಂಗ್, ಸ್ಪೀಕಿಂಗ್ ಏನಿದೆ ಅದೆಲ್ಲವೂ ಕೂಡ ಅವಕಾಶ ಸಿಗೋದು ಪ್ರಯತ್ನ ಮಾಡ್ತೇವೆ. ಇದೊಂದು ಆಡಿಯೋ ವಿಜುವಲ್ ಇಂಗ್ಲಿಷ್ ಕ್ಲಾಸ್ ರೂಮ್. ಅದು ಇದರಲ್ಲಿ ನಮಗೆ ಪ್ರೊಜೆಕ್ಟರ್ ವ್ಯವಸ್ಥೆ ಕೂಡ ಇದೆ. ಇದು ನೋಡಿ, ಈಗ ಗಮನಿಸಬಹುದು, ಒಂದು ಗೋಡೆಯನ್ನು ನಾವು ಪ್ರೊಜೆಕ್ಟರ್ ವಾಲ್ ಆಗಿ ಕನ್ವರ್ಟ್ ಮಾಡಿದ್ದೇವೆ. ಮತ್ತೆ ನೆಟ್ ಕನೆಕ್ಷನ್, ವೈಫೈ ಕನೆಕ್ಷನ್ ಕೂಡ ಇದೆ. ಪಾಠ ಮಾಡುವ ಮಕ್ಕಳಿಗೆ ಯಾವುದಾದ್ರೂ ವಿಷಯ ಅಲ್ಲಿ ಬಂದಾಗ ಇನ್ಸ್ಟೆಂಟ್ಲಿ ನಾವೇನು ಮಾಡ್ಬೋದು, ಸಂಬಂಧಪಟ್ಟ ವಿಷಯಗಳನ್ನು ಮಕ್ಕಳಿಗೆ ಇದರಲ್ಲಿ ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಮಕ್ಕಳಿಗೆ ತುಂಬ ಅವರ ಟೆಕ್ಸ್ಟ್ ಬುಕ್ ನಾಲೆಜ್ ಇಂದ ಹೊರಗಡೆ ಹೋಗುವಂಥ ಅವಕಾಶಗಳನ್ನು ಇನ್ಸ್ಟೆಂಟ್ಲಿ ಪಡ್ಕೊಳ್ಳಿ ಸಾಧ್ಯ ಆಗುತ್ತೆ. ಸರ್, ಹೆಸ್ಕುತ್ತೂರು ತೀರಾ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಶಾಲೆ, ತೀರಾ ಬಡ ಮಕ್ಕಳು ಬರುವಂಥ ಶಾಲೆ. ಆ ಮಕ್ಕಳಿಗೆ ಒಂದು ಗುಣಮಟ್ಟದ ಇಂಗ್ಲಿಷ್ ಶಿಕ್ಷಣ ಕೊಡಬೇಕೆನ್ನುವಂಥ ಪ್ರಯತ್ನ ನಮ್ಮದು. ಗುಣಮಟ್ಟದ ಇಂಗ್ಲಿಷ್ ಶಿಕ್ಷಣ ಅಂದುಕೊಳ್ಳೆ ಸಾಮಾನ್ಯವಾಗಿ ಅದು ಇಂಗ್ಲಿಷ್ ಮೀಡಿಯಂಗೆ ಸ್ವಿಚ್ ಓವರ್ ಆಗೋದಕ್ಕಿಂತ ಕನ್ನಡ ಮಾಧ್ಯಮಿಕ ಶಾಲೆಗೆ ಇದ್ಕೊಂಡು ಇಂಗ್ಲಿಷಿನ ಒಂದು ಗುಣಮಟ್ಟದಲ್ಲಿ ಕೊಡುವ ಪ್ರಯತ್ನ ಮಾಡುವಂಥದ್ದು ನಮ್ಮ ಕಲ್ಪನೆ. ಆ ಕಾರಣಕ್ಕಾಗಿ ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಲ್ಯಾಬ್ ಮತ್ತೆ ಇಂಗ್ಲಿಷ್ ಆಡಿಯೋ ವಿಜುವಲ್ ಕ್ಲಾಸ್ ರೂಮ್ ಅನ್ನ ನಾವಿಲ್ಲಿ ಸೆಟ್ ಮಾಡಿದ್ದೇವೆ. ನೀವು ಕಾಣಬಹುದು. ಇದು ಮತ್ತೆ ಬಹಳ ಮುಖ್ಯವಾಗಿ ಸಬ್ಜೆಕ್ಟ್ ವೈಸ್ ಕ್ಲಾಸ್ ರೂಮ್ ಸಿಸ್ಟಮ್ ಅಲ್ಲಿ ನಾವು ಅಳವಡಿಸಿಕೊಂಡಿರೋದ್ರಿಂದ ಸಾಧ್ಯ ಆಗಿದೆ. ಅಂದ್ರೆ ಸಬ್ಜೆಕ್ಟ್ ವೈಸ್ ಕ್ಲಾಸ್ ರೂಮ್ ಸಿಸ್ಟಮ್ ಅಂದ್ರೆ ಇಂಗ್ಲಿಷ್ ಇದ್ದಾಗ ಇಂಗ್ಲಿಷ್ ಪೀಡಿ ಬರ್ತಾರೆ, ಇಂಗ್ಲಿಷ್ ಕ್ಲಾಸ್ ಹೋಗ್ತಾರೆ ಮಕ್ಕಳು. ಸೈನ್ಸ್ ಇದೆ, ಸೈನ್ಸ್ ಕ್ಲಾಸ್ ಹೋಗ್ತಾರೆ. ಮ್ಯಾಥ್ಸ್ ಇದೆ, ಮ್ಯಾಥ್ಸ್ ಕ್ಲಾಸ್ ಹೋಗ್ತಾರೆ. ಈಗ ಇಲ್ಲಿ 7ನೇ ಕ್ಲಾಸ್ ಮಕ್ಕಳು ಇದ್ದಾರೆ. ನೆಕ್ಸ್ಟ್ ಪೀಡಿಗೆ 6ನೇ ಕ್ಲಾಸ್ ಮಕ್ಕಳು ಬರ್ತಾರೆ. ನೆಕ್ಸ್ಟ್ ಪೀಡಿಗೆ ಆ ತರದಲ್ಲಿ ಮುಂದೆ ಹೋಗ್ತದೆ. ಇದು ಕಾನ್ಸೆಪ್ಟ್ ಅಲ್ಲಿ ಆ ಕಾನ್ಸೆಪ್ಟ್ ಇದ್ರೆ ಮಾತ್ರ ಈ ರೂಮ್ ಅನ್ನ ಯುಟಿಲೈಸ್ ಮಾಡ್ಕೊಳ್ಳಿಕ್ ಆಗುತ್ತೆ. ಈ ರೂಮಿನ ವಿಷಯಕ್ಕೆ ಬಂದಾಗ ನಾನು ಇಲ್ಲಿ ನಿಮ್ ಕೆಲವು ಬಾಸ್ಕೆಟ್ ಗಳು ಕಾಣಬಹುದು. ಇಲ್ಲಿ ಆ ಬಾಸ್ಕೆಟ್ ಗಳಲ್ಲಿ ನೋಡಿ, ಒಂದು ಉದಾಹರಣೆ ಕೊಡ್ತೇನೆ. ಇದು ಒಂದು ಬಾಸ್ಕೆಟ್ ಒಂದು ಪಾಠಕ್ಕೆ 7ನೇ ಕ್ಲಾಸಿನ ಮೊದಲನೇ ಪಾಠ ಹೆಲ್ತ್ ಲೈಫಿಗೆ ಒಂದು ಬಾಸ್ಕೆಟ್. ಹಾಗೆ ಎಲ್ಲ ಪಾಠಕ್ಕೆ ಒಂದೊಂದು ಬಾಸ್ಕೆಟ್ ಇದೆ. ಈ ಬಾಸ್ಕೆಟ್ ಅಲ್ಲಿ ಏನಿರ್ತದೆ, ಆ ಬಾಸ್ಕೆಟ್ ಅಲ್ಲಿ ಪ್ರತಿ ಪಾಠದಲ್ಲಿ ಮಕ್ಕಳು ಕಲಿಬೇಕಾದ ವರ್ಡ್ಸ್ ಇರುತ್ತೆ. ಇಲ್ಲಿ ಈಗ ಈ ತರ ವರ್ಡ್ಸ್ ಗಳಿವೆ. ಆ ಪ್ರತಿ ವರ್ಡ್ಸ್ ಒಂದು ಅಡ್ರೆಸ್ ಇದೆ, ಅಲ್ಲಿ ಬರೆದಿದೆ ನಾನು ಅದರಲ್ಲಿ. 7ನೇ ಕ್ಲಾಸಿನ 1ನೇ ಪಾಠದ 3ನೇ ಪ್ಯಾರಾಗ್ರಾಫ್ ಈ ವರ್ಡ್ ಬರುತ್ತೆ ಅಂತ ನೀವು ಕಾಣಬಹುದು. ಅಂದ್ರೆ ಆ ಕಾರ್ಡ್ ಎಲ್ಲ ಬಿದ್ದರೂ ಕೂಡ ಇಲ್ಲಿ ಬಾಸ್ಕೆಟ್ ಬಂದು ಬೀಳುತ್ತೆ. ಆ ತರ ವ್ಯವಸ್ಥೆ ಮಾಡಿದ್ರೆ ಇದೇ ತರದಲ್ಲಿ ಎಲ್ಲಾ ತರಗತಿಗಳ
ಪ್ರತಿ ಪಾಠದಲ್ಲಿ ಬರುವಂತ ವರ್ಡ್ಸ್ಗಳನ್ನು ನೀಡುವಂತ ವ್ಯವಸ್ಥೆ ಮಾಡಿದ್ದೇವೆ. ಇದು ನಮ್ಮ ಇಂಗ್ಲಿಷ್ ಲ್ಯಾಂಗ್ವೇಜ್ ಲ್ಯಾಬ್. ಇದು ಪ್ರೈಮರಿ ಸ್ಕೂಲ್ನಲ್ಲಿ ಮಕ್ಕಳಿಗೆ ಇಂಥ ಇಂಗ್ಲಿಷ್ ಲ್ಯಾಂಗ್ವೇಜ್ ಲ್ಯಾಬ್ನ ಸಿಗೋದು ಬಹಳ ಕಮ್ಮಿ. ಸುಮಾರು 30 ಕಂಪ್ಯೂಟರ್ಸ್ ಇದೆ. ಮಕ್ಕಳು ಇದ್ರಲ್ಲಿ ಏನು ಮಾಡ್ತಾರೆ ಅಂದ್ರೆ ಇಂಗ್ಲಿಷಿಗೆ ಸಂಬಂಧಪಟ್ಟಂತ ಗ್ರಾಮರ್ ಇರ್ಬೋದು, ವೊಕ್ಯಾಬ್ಯುಲರಿ ಇರ್ಬೋದು, ಬೇಸಿಕ್ ಸ್ಕಿಲ್ಗಳಿರ್ಬೋದು ಅಥವಾ ಪ್ರೊನೌನ್ಸಿಯೇಷನ್ ಇರ್ಬೋದು, ಎಲ್ಲ ವಿಷಯಗಳನ್ನು ಒಳಗೊಂಡಿರುವಂತ ಒಂದು ಸಾಫ್ಟ್ವೇರ್ ಅನ್ನು ಎಲ್ಲ ಸಿಸ್ಟಮ್ ಅಲ್ಲಿ ಇನ್ಸ್ಟಾಲ್ ಮಾಡಿದ್ದೇವೆ. ಅದನ್ನ ಪ್ರತಿದಿನ ಮಕ್ಕಳು ಯೂಸ್ ಮಾಡ್ತಾರೆ. ನಾನು ಇದನ್ನು ಯಾವಾಗ ಯೂಸ್ ಮಾಡ್ತೇನೆ, ಸಾಮಾನ್ಯವಾಗಿ 8:30 ಬೆಳಿಗ್ಗೆ 9:00 ಯೂಸ್ ಮಾಡ್ತೇನೆ. ಸಾಮಾನ್ಯ 2015ನೇ ಇಸ್ವಿಯಿಂದ ಇಲ್ಲಿವರೆಗೂ ಕೂಡ ಪ್ರತಿದಿನ ಬೆಳಿಗ್ಗೆ 8 ಗಂಟೆ ಶಾಲೆ ಬರುತ್ತೇನೆ. 8:30 8-9:30 ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಅನ್ನ ಮಾಡ್ತಾ ಇದ್ದೆ. ಇನ್ಮೇಲೆ ಅದನ್ನು ಸ್ಪೋಕನ್ ಇಂಗ್ಲಿಷ್ ಜೊತೆಗೆ ಲ್ಯಾಂಗ್ವೇಜ್ ಲ್ಯಾಬ್ ಕಲಿಯುವಂತ ಅವಕಾಶವನ್ನು ಕೂಡ ಮಕ್ಕಳಿಗೆ ನಾವು ಕೊಡ್ತಾ ಬರ್ತಿದ್ದೇವೆ. ಇಷ್ಟೊಂದು ಅತ್ಯಾಧುನಿಕವಾದಂಥ ಲ್ಯಾಂಗ್ವೇಜ್ ಲ್ಯಾಬ್ ಅನ್ನ ನಮ್ಮ ಮಾಡ್ಲಿಕ್ಕೆ ನಮಗೆ ಒನ್ ಗುಡ್ ಸ್ಟೆಪ್ ಎನ್ನುವಂತ ಒಂದು NGO ಸಂಸ್ಥೆ ಬಹಳ ಸಹಕಾರ ಮಾಡಿದ್ದಾರೆ. ಹಾಗೆ ಶ್ರೀ ಆನಂದ್ ಕುಂದರ್ ಅವರು ದಾನಿಗಳು ತುಂಬಾ ಸಹಕಾರ ಮಾಡಿದ್ದಾರೆ. ಹಾಗೆ ಬೇರೆ ಬೇರೆ ಗಣೇಶ್ ಪ್ರಸಾದ್ ಅಂತವ್ರು ಇರ್ಬೋದು, ನಮ್ಮ ಶಾಲೆ ಜಯರಾಮ್ ಶೆಟ್ಟಿ ಅವರು ಒಂದು ಫರ್ನಿಚರ್ ಕೊಟ್ಟಿದ್ದಾರೆ. ಹೀಗೆ ಬೇರೆ ಬೇರೆ ತುಂಬ ಜನ ಮತ್ತು ನಾವು ಎಸ್ಪೆಷಲಿ ನಮ್ಮ ಪೋಷಕರು ಕೂಡ ಇದಕ್ಕೆ ಹಣ ಕೊಟ್ಟಿದ್ದಾರೆ. ಅವರೆಲ್ಲ ಸಹಕಾರದಿಂದ ಇದು ಒಂದು ಅತ್ಯಾಧುನಿಕವಾದ ಒಂದು ಲ್ಯಾಬ್ ಅನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. I'm happy to learn English in this class. I'm Harshini. I'm studying in class 7th. I love to attend spoken English class. We are proud to have such good teachers in our school. ಸರ್, ನಮ್ಮ ಶಾಲೆಗೆ 2015ರಲ್ಲಿ ಇಂಗ್ಲಿಷ್ ಹ್ಯಾಪಿ ಇಂಗ್ಲಿಷ್ ಕ್ಲಾಸ್ ಅನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಹಾಗೆ ಅದರ ಮುಂದುವರಿದ ಭಾಗವಾಗಿ ಈಗ ಹ್ಯಾಪಿ ಇಂಗ್ಲಿಷ್ ಕ್ಲಾಸ್ ಅನ್ನು ಪ್ರಾರಂಭ ಮಾಡಿದ್ದೇವೆ. ಇದು ನೋಡಲಿಕ್ಕೆ ಬೇರೆ ಬೇರೆ ಶಾಲೆ ಅಧ್ಯಾಪಕರು ನಮ್ಮ ಶಾಲೆ ಬಂದಿದ್ದಾರೆ, ಇಂಗ್ಲಿಷ್ ಮೀಡಿಯಂ ಅವರು ಬಂದಿದ್ದಾರೆ, ಹಾಗೆ ಇಲಾಖೆಯವರು ಬಂದಿದ್ದಾರೆ. ಹಾಗೆ ಒಂದು ಇತ್ತೀಚೆಗೆ ಹೋದ ವರ್ಷ ನಮ್ಮ ಒಂದು ಹೈಸ್ಕೂಲ್ ತೀರ್ಥಹಳ್ಳಿ ತಾಲೂಕಿನ ಗುಡೇಕೊಪ್ಪ ಎಂಬ ಹೈಸ್ಕೂಲ್ನವರು ಮಕ್ಕಳ ಜೊತೆಗೆ ಬಂದು ಇಲ್ಲಿನ ಇಂಗ್ಲಿಷ್ ರೂಮನ್ನು ನೋಡಿ ತುಂಬ ಖುಷಿ ಪಟ್ಟಿದ್ದಾರೆ. ಈ ಇಂಗ್ಲಿಷ್ ರೂಮಿಂದ ಮಕ್ಕಳಿಗೆ ಸಹ ಅನುಕೂಲ ಆಗ್ತದೆ, ಹಾಗೆ ಪೋಷಕರು ಸಹ ಹೆಮ್ಮೆ ಪಟ್ಟಿದ್ದಾರೆ. ಇದರಲ್ಲಿ ಬೇರೆ ಬೇರೆ ಶಾಲೆಯವರು ಸಹ ಅದನ್ನು ನಮ್ಮನ್ನು ನೋಡ್ಕೊಂಡು ಈ ಇಂಗ್ಲಿಷ್ ರೂಮ್ ನೋಡಿ ಅವರು ಸಹ ಬೇರೆ ಬೇರೆ ಶಾಲೆಯನ್ನು ಮಾಡಿದ್ದಾರೆ. ಹಾಗೆ ನಮ್ಮ ಹತ್ತಿರ ಬ್ರಹ್ಮಾವರದವರು, ಹಾಗೆ ಉತ್ತರ ಕನ್ನಡ ಜಿಲ್ಲೆಯವರು ಸಹ ಇದನ್ನು ನೋಡಿ ಅವ್ರ ಜಿಲ್ಲೆಯಲ್ಲಿ ಮಾಡಿದರು. ಇದೊಂದು ಮಾದರಿ ಹ್ಯಾಪಿ ಲ್ಯಾಂಗ್ವೇಜ್ ಕ್ಲಾಸ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಇದೊಂದು ನಮ್ಮ ಶಾಲೆಗೆ ಒಂದು ಹೆಮ್ಮೆ. ಇದರಿಂದ ನಮಗೂ ಸಹ ಒಂದು ಹೆಸ್ಪುತ್ತೂರು ಶಾಲೆಯನ್ನು ಗುರುತಿಸಿಕೊಳ್ಳಿಕ್ಕೆ ಒಂದು ಅನುಕೂಲ ಆಯಿತು. ಹಾಗೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಬಂದರು, ಅಲ್ಲದೆ ಅವರು ಸಹ ಬೇರೆ ಬೇರೆ ಶಾಲೆಗೆ ಹೇಳಿ ಅವರು ಸಹ ಈ ಹ್ಯಾಪಿ ಇಂಗ್ಲಿಷ್ ಕ್ಲಾಸ್ ಬಗ್ಗೆ ಹೆಚ್ಚೆಚ್ಚು ಪ್ರಚಾರ ಕೊಟ್ಟರು. ಹಾಗೆ ನಮಗೆ ಮಕ್ಕಳ ಸಂಖ್ಯೆಗೆ ಅಭಿವೃದ್ಧಿ ಆಗಲಿಕ್ಕೂ ಸಹ ಇದೊಂದು ಸಾಧ್ಯವಾಯಿತು.